ಈ ದೇವಸ್ಥಾನಗಳಲ್ಲಿ ಕೆಲವು ಅವರು ಓನಾಗಿ ಮಾಡ್ಕೊಂಡಿರ್ತಾರಲ್ಲ, ಓನಾಗಿ ಮಾಡಿಕೊಂಡು ನಮ್ಮ ಮೇಲೆ ದೇವ್ರು ಬರುತ್ತೆ ಅಂತೆಲ್ಲ ಫೇಮಸ್ ಮಾಡ್ಕೊಂಡು. ನಮಗೆ ನಮ್ಮ ಗುರುಗಳಿರೋದು ಯಾವ ದೇವರು ಯಾರ ಮೇಲೇನು ಬರಲ್ಲ. ದೇವ್ರನ್ನ ನಾವು ಇಟ್ಕೊಳಕ್ಕಾಗತ್ತಾ? ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾನೆ, ಯಾರಿಗೂ ಯಾವ ದೇವರು ಯಾರಿಗೂ ಕಾಣಿಸಲ್ಲ. ನನ್ನ ಭಕ್ತಿ ಇದ್ರೆ ಆ ಭಕ್ತಿಯಲ್ಲಿ ನಾವು ಕಾಣಿಸ್ಕೊಂತೀವಿ. ಓ ನಮ್ಗೆ ಆ ಭಕ್ತಿ ಜಾಸ್ತಿ ಆಗ್ಬಿಟ್ರೆ ಓ ದೇವ್ರು ನಮಗ್ ಬಂದು ಒಲ್ದು ಬಿಟ್ಟ ಅಂತ ಹೇಳ್ತಾರೆ. ಅದೆಲ್ಲ ತಪ್ಪು. ಹಂಗಲ್ಲ, ನನ್ನ ಸ್ನೇಹಿತ ಒಬ್ಬ ಇದಾನೆ, ಎಲ್ಲ ಈ ಅವ್ರವ್ರ ಜಮೀನಲ್ಲಿ ಸ್ವಂತ ಆ ದುರ್ಗೆ ಈ ದುರ್ಗೆ ಅಂತ ಮಾಡ್ಕೊಂಡು ನಮ್ಮ ಮೈ ಮೇಲೆ ಬರುತ್ತೆ, ನಮ್ಮ ಅಮಾಸೆಗೆ ಬನ್ನಿ ಅಂತ ಪೂಜೆ ಮಾಡಿ ಅವ್ರ ಹತ್ರ ದುಡ್ಡು ತಗೊಂಡು ಅವ್ರನ್ನ ಮೂಢನಂಬಿಕೆ ಮಾಡ್ತಾ ಇದಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತಾರೆ? ಒಂದು ಇದು ಮಾಡ್ಕೊಂಡಿರ್ತಾರೆ, ಏನು ದೇವ್ರನ್ನ ಏನು ಸಂಕಲ್ಪ ಅಲ್ಲ, ಸಂಕಲ್ಪ ಮಾಡ್ಕೊಂಡ್ರೆ ದೇವ್ರು ಬರುತ್ತಾ? ಪರಮಾತ್ಮ 100% ಈ ಪ್ರಪಂಚ ಎಲ್ಲ ಒಂದೇ, ಎಲ್ಲ ಇದು ಕೃಷ್ಣಗೆ. ಲಕ್ಷ್ಮಿಗೆ ಅದರಲ್ಲಿ 100ಕ್ಕೆ 10% ಗೊತ್ತಿರೋದು. ಯಾರಿಗೆ? ಲಕ್ಷ್ಮಿಗೆ. ಆಮೇಲೆ ಈ ದೇವತೆಗಳಿಗೆಲ್ಲ ಏನೋ ಅದರಲ್ಲಿ 1% ಗೊತ್ತಿರೋದಂತೆ. ಇವಾಗ ನಾವು ದೇವ್ರಿಗೆ ನಮಸ್ಕಾರ ಆಗ್ತೀವಿ, ನಮ್ಗೆ ಅಯ್ಯೋ ನಮ್ಗೆ ಒಳ್ಳೇದಾಗ್ಲಪ್ಪ ಅಂತ ಆ ಪ್ರೇರಣೆ ಇದೆಯಲ್ಲ. ಇವಾಗ ನೀವ್ ಹೇಳಿದ್ರಲ್ಲ ದೇವತೆಗಳು, ಅವರು ಹೋಗ್ಬಿಟ್ಟು ಅವ್ರ ಹತ್ರ ಕೇಳ್ತಾರಂತೆ. ಇವಾಗ ನಮ್ಮ ಹತ್ರ ದುಡ್ಡು ಆಗೋದ್ರೆ ಎಷ್ಟು ಜನಕ್ಕೆ ಕೊಡಕ್ಕಾಗತ್ತೆ? ನಾವು ಮತ್ತೆ ಸೆಂಟ್ರಲ್ ಬ್ಯಾಂಕ್ ಹೋಗ್ಬೇಕಾ? ಅದೇ ತರ ಇವರು ಕೃಷ್ಣ ಹತ್ರ ಹೋಗಿ ಇವ್ರು ತಗೊಂಬರೋದು ಏನು, ನಮ್ಗೆ ಇಷ್ಟು ಜನ ಬರ್ತಾ ಇದಾರೆ, ನಮ್ಗೆ ಒಂದು ಇದು ಕೊಡು ಅಂತ. ಅದೆಲ್ಲ ಆ ತಕ್ಷಣಕ್ಕೆ ಮಾತ್ರ. ನಿಜವಾದ ವ್ಯಕ್ತಿ ಅಂದ್ರೆ ಕೃಷ್ಣನೇ. ನೀ ಎಲ್ಲ ಬಿಟ್ಟು ಕೃಷ್ಣನ ನೆನೆ, ನಾನೇ ಎಲ್ಲದಕ್ಕೂ ಮೂಲ ಅಂತ ನಮ್ಮ ಗುರುಗಳು ನಮ್ಗೆ ಹೇಳಿದ್ದಾರೆ. ಭಗವದ್ಗೀತೆ ಓದ್ತಾ ಇದ್ದೀವಿ ಮನೆಯಲ್ಲಿ, ಅವರು ಹೇಳಿರೋದು ಅದೇನೆ. ಅದೇ ಈ ಮೂಢನಂಬಿಕೆ ನಂಬೋರ್ಗೆ ಏನ್ ಹೇಳ್ತೀರಾ? ಅದು ಅವರ ಇನ್ನೊಂದು, ನೀವು ಎಜುಕೇಶನ್ ಮಾಡಿರ್ತೀರಾ, ಹೌದು, ಗೊತ್ತಾಯ್ತಾ? ಎಜುಕೇಶನ್ ಮಾಡಿರೋರ್ಗೆ ನಾನು ಎಜುಕೇಶನ್ ಮಾಡಿದ್ದೀನಿ, ಇನ್ನೆಲ್ಲರೂ ನನಗೆ ಅಡಿನ್ರು ಅನ್ನೋ ಮನೋಭಾವನೆ ಇರುತ್ತೆ. ಈ ಬುದ್ಧಿ ಇದೆಯಲ್ಲ, ಬುದ್ಧಿಶಕ್ತಿ, ಆ ಬುದ್ಧಿಶಕ್ತಿ ಯಾರನ್ನೂ ಹೊಡ್ಕೊಳಕ್ಕಾಗಲ್ಲ. ಹೌದು, ಬುದ್ಧಿಶಕ್ತಿ ನಮಗೆ ಏನು, ಯಾವ್ಯಾವ ಟೈಮಲ್ಲಿ ನೀವು ಒಬ್ಬ ಲಾಯರ್ ಆಗಿರ್ಲಿ, ಇದು ಕೇಸ್ ಇದೆ, ಇಂಥ ಇದ್ರಲ್ಲಿ ಒಂದು ಸೆಕ್ಷನ್ ಇರುತ್ತೆ, ಓ ಇಂಥದ್ದು ನಾವು ಓದ್ಬಿಟ್ಟು ನಾವು ಅಲ್ಲಿ ಹೇಳ್ಬಿಡೋಣ ಅಂತೀವಿ. ನಾವು ಮೂಡ್ರ ಏನ್ ಮಾಡ್ತೀವಿ, ರಾತ್ರಿಗಳು ಚಿಂತೆ ಮಾಡ್ತೀವಿ. ಹೌದು, ನಾಳೆ ಏನ್ ಹೇಳ್ಬೇಕು, ನಾವು ಒಳ್ಳೇದು ಹೇಳ್ಬೇಕಾ ಕೆಟ್ಟದ್ದು ಹೇಳ್ಬೇಕು. ಆದಷ್ಟು ಈ ಮೂರಿರುತ್ತೆ ನಮ್ಮ ಮನುಷ್ಯನ ಜೀವನದಲ್ಲಿ. ಏನೋ ಸತ್ಯ ಹೇಳೋದೊಂದು, ರಾಜಸ, ತಾಮಸ ಅಂತ ಈ ಮೂರು. ಸತ್ಯವಂತನ್ನ ಈ ರಾಜಸ ತಾಮಸ ಇವರು ಬಿಡಲ್ಲ. ಎಲ್ಲರೂ ನಿನ್ನ ಜೀವನದಲ್ಲಿ ಇರುತ್ತೆ, ನಮ್ಮ ಜೀವನದಲ್ಲಿ ಇರುತ್ತೆ, ಮತ್ತೊಂದು ಜೀವನದಲ್ಲಿ ಇರುತ್ತೆ. ನಾವು ಎದುರಿಸ್ಕೊಂಡು ಹೋಗಿ ಸತ್ಯವನ್ನ ನಾವು ಪ್ರಚೋದನೆ ಮಾಡಿಕೊಂಡು ನಾವು ಯಾವಾಗೂ ಸತ್ಯನೇ ಹೇಳ್ಬೇಕಪ್ಪ. ಇವಾಗ 1000 ಜನಕ್ಕೆ ನೀನು ಒಳ್ಳೇದ್ ಆಗತ್ತೆ ಅಂದ್ರೆ ಒಂದು ಸುಳ್ಳು ಹೇಳು, ಅದ್ ದೇವ್ರು ಏನು ಇದ್ ಮಾಡ್ತಾನೆ. ಯಾವಾಗೂ ಸುಳ್ಳು ಹೇಳ್ಕೊಂಡಿದ್ಬಿಟ್ರೆ ಕಷ್ಟ. ಅದೇ ಇವ್ರು ಮಾಡ್ತಾ ಇರೋದು ಮೂಢನಂಬಿಕೆ, ಜನಗಳ ಮೂಢನಂಬಿಕೆ. ಬಟ್ ಏನಾದ್ರೆ ನಮ್ಮ ಸ್ನೇಹಿತ ಒಬ್ಬ ಹಿಂಗೆ ಅಲ್ಲಲ್ಲ, ನಾನು ಅವ್ನಿಗೆ ಹೇಳ್ತಾ ಇರ್ತೀನಿ, ದೇವರು ನೋಡಪ್ಪ ಈ ಥರ ದೇವಸ್ಥಾನಗಳಿರುತ್ತೆ, ಹೋಗು ಪೂಜೆ ಮಾಡ್ಕೊಬಾ, ಬಟ್ ಯಾರೋ ನನ್ನ ಮೇಲೆ ದೇವ್ರು ಬರುತ್ತೆ ಅಂತ ಹೇಳಿದಾಗ ನಂಬೇಡ ಅಂದ್ರೆ ಅವ್ನು ನಂಬಕ್ಕೆ ರೆಡಿ ಇಲ್ಲ. ನಾವು ತಂದೆ ತಾಯಿ ನಮ್ಮನ್ನು ಕಳಿಸಿರೋದು ನಮಗೆ ಒಳ್ಳೇದು ಮಾಡಪ್ಪ ಅಂತ ಕಳಿಸ್ತಾರೆ. ಇವಾಗ 9 ತಿಂಗಳು ಗರ್ಭದಲ್ಲಿ ಇರ್ತಾಳೆ ಮಗು, ಅವಾಗ ದೇವ್ರನ್ನ ಅದು ಪ್ರಾರ್ಥನೆ ಮಾಡ್ತಾ ಇರುತ್ತೆ, ನಾನು ಆದಷ್ಟು ಬೇಗ ಆಚೆ ಹಾಕ್ಬಿಡಪ್ಪ, ನೀನ್ ಧ್ಯಾನನೇ ಮಾಡ್ಕೊಂಡಿದ್ದೀನಿ ಅಂತ. ಆ ಮಗು ಆಚೆ ಬಂದಿದ ತಕ್ಷಣ ಈ ಪ್ರಪಂಚ ಲೋಕ ಎಲ್ಲ ನೋಡಿ ಇದ್ರ ತರ ಆಗ್ಬಿಡುತ್ತೆ, ದೇವ್ರನ್ನ ಮರ್ತೋಗ್ಬಿಡುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಈ ಮೂಢನಂಬಿಕೆ ನಮಗೆ, ನಾವು ಇದುವರೆಗೂ ನಾವೆಲ್ಲೂ ಹೋಗಲ್ಲ. ದೇವ್ರಿಗೆ ನಮ್ಗೆ ಎಲ್ಲರಿಗೂ ಕಷ್ಟ ಬರುತ್ತೆ, ಕಷ್ಟ ಮಾಡ್ಕೊಂಡ್ರು ನಾವೇ.
ಒಂದು ಆಸೆ ಬೀಳ್ತೀವಿ. ಅದು ಸಿಕ್ಲಿಲ್ಲ ಅಂದ್ರೆ ನೋಡ್ದ ನನಗೆ ಸಿಕ್ಲಿಲ್ಲ, ಓ ಅವನ ಹತ್ರ ಹೋಗಿದ್ರೆ ಅವನೇನ್ ಮಾಡ್ಬಿಡ್ತಾನೆ, ಓ 6 ತಿಂಗಳೊಳಗಡೆ ನಿನ್ ಒಳ್ಳೇದಾಗ್ಬಿಡುತ್ತೆ, ಅಮಾಸೆಗೆ ಬಾ ಪೂಜೆ ಮಾಡೋಣ ಅಂತಾನೆ. ಇವತ್ತು ಹೋಗಿದ್ದಾನೆ ನನ್ನ ಸ್ನೇಹಿತ ಪೂಜೆಗೆ. ಅವ್ರಿಗೆ ಅವ್ರಿಗೆ ಸೇರಿರೋದು ಪೂಜೆ ಮಾಡಿ ಅವಿಯ ಕೊಡ್ತಾರಲ್ಲ, ಅವ್ರು ಮಾಡೋದೇನು ಹೊಟ್ಟೆಪಾರಿಗೋಸ್ಕರ ಅವ್ರು ಬದುಕೋಸ್ಕರ ಮಾಡ್ತಾರೆ. ದುಡಿಯೋದಕ್ಕಾಗ್ದಿರ ಅದು ನಾವು ಕೆಲಸ ಏನು ದುಡಿತೀವೋ ಅವ್ರು ಅದನ್ನ ನಂಬ್ಕೊಂಡು ದುಡಿತಾರೆ. ನಿನ್ನ ಕೆಲಸದಲ್ಲಿ ನಿಷ್ಠೆಯಾಗಿ ಕೆಲಸ ಮಾಡಿ 10 ರೂಪಾಯಿ ದುಡಿದ್ರೆ 10 ರೂಪಾಯಿನ ನೀನ್ ಕ್ಯಾಲ್ಕುಲೇಷನ್ ಆಗ್ತೀಯ. ಏನಂತ 10 ರೂಪಾಯಿ ನಾನು ಹೇಗೆ ಯೂಸ್ ಮಾಡಬೇಕು, ಎಷ್ಟು ಉಳಿಸ್ಬೇಕು. ನಮ್ಮ ಇಂಡಿಯನ್ ಮೈಂಡ್ ಸೆಟ್ 100 ರೂಪಾಯಿ ದುಡಿದ್ರೆ 10 ರೂಪಾಯಿ ಉಳಿಸ್ಬೇಕು ಅಂತ ನಾವೆಲ್ಲ ಹಂಗೆ ಮಾಡ್ಕೊಂಡ್ ಬಂದಿರೋದು. ನಾವು ನಿಮ್ ದಾರಿಲೇ ನಡ್ಕೊಂಡು ಹೋಗ್ತಾ ಇದೀವಿ, ಗೊತ್ತಾಯ್ತಾ? ಇಲ್ಲಾಂದ್ರೆ ನಾವಿಲ್ಲಿ ಕುತ್ಕೊಂಡ್ರೆ ಇವಾಗ ನಿಮ್ಮನ್ನ ಇಲ್ಲಿ ನಾನು ಇಷ್ಟೊತ್ತು ಬಂದು ನಿಮ್ಮನ್ನ ಮಾತಾಡಿಸ್ತಾ ಇದೀನಿ ಅಂತ ನೀವು ಹಿರಿಯರು, ನಿಮ್ಗೆಲ್ಲ ಗೊತ್ತಿರ್ತದೆ ಅಂತಲ್ವಾ ಮಾತಾಡಿಸ್ತಾ ಇದೀನಿ. ಅದಕ್ಕೋಸ್ಕರನೇ ನಮ್ಮ ಸರ್ವಿಸ್ ಅಲ್ಲಿ ಅದು ಏನು ಅಲ್ಲಿ ಗಡಚೇರ್ಪಾಳ್ಯ ಸಿಂಗೇನಪಾಳ್ಯ ಹೋಗ್ಬೇಕಾದ್ರೆ 76 ಅಲ್ಲಿ ಪರ್ ಡೇ 3 ರೂಪೀಸ್ 76 ಅಲ್ಲಿ ನಾವ್ ಎಷ್ಟು ಬಾಧೆ, ಅದು ರೋಡ್ಗಳಿಲ್ಲ, ಏನು ಇಲ್ಲ, ಕಾಡು ಪ್ರದೇಶ. ಇವಾಗ ಬಿಡಿ IT ಸಿಟಿ ಅದು ಎಲ್ಲ ಆಗ್ಬಿಟ್ಟಿದೆ. ಅವಾಗ ನಾವ್ ಎಷ್ಟು ಬಾಧೆ ಬಿದ್ದಿದ್ದೀವಿ ಅಂತ ನಮಗ್ ಗೊತ್ತಿದೆ. ನೀವೆಲ್ಲ ಇವಾಗ ಸುಖವಾಗಿದ್ದೀರಾ? ಹೌದು, ಸುಖವಾಗಿದ್ದೀವಿ ಬಿಡಿ. ನಿಮ್ ತಂದೆ ನಿಮ್ ಕಂಪೇರ್ ಮಾಡಿದ್ರೆ ಸುಖವಾಗಿದ್ದೀವಿ, ನಮ್ಮ ತಂದೆಯವ್ರ ಕಂಪೇರ್ ಮಾಡಿದ್ರೆ ಸುಖವಾಗಿದ್ದೀವಿ. ಗೊತ್ತಾಯ್ತಾ? ಹೌದು. ನಮಗೂ 2 ಗಂಡು ಮಕ್ಕಳು, 2 ಇಂಜಿನಿಯರ್ಸು, ಒಬ್ಬ ಸಿವಿಲ್ ಇಂಜಿನಿಯರು, ಒಬ್ಬ ಕಂಪ್ಯೂಟರ್ ಸೈನ್ಸ್ BE. ಏನೋ ಅವ್ರ ಕೆಲಸ, ಇಬ್ಬರಿಗೂ ಮದುವೆ ಮಾಡ್ಬಿಟ್ಟಿದೀವಿ, ಒಂದೊಂದು ಮಗು ಆಗಿದೆ. ನೋಡಿ ದೇವ್ರು, ಏಯ್ ನೀನ್ ಬಾರ ಇಲ್ಲಿಗೆ. ಹೌದು ಅಷ್ಟೇ. ಇನ್ನ ಒಬ್ರ ಹತ್ರ ಹೋಗ್ತೀವಿ, ಒಂದು ಮನೆಗೆ ಹೋಗ್ತೀವಿ. ಒಂದು ಮನೆಗೆ ಹೋದ್ರೆ ಅವ್ರ ಮನೆಗೆ ಒಂದು ಸೊಸೆ ಬಂದಿರ್ತಾರೆ. ನಮ್ ಸೊಸೆ ಹಾಗೆ, ನಮ್ ಸೊಸೆ ಹೀಗೆ, ನಮ್ಗೆ ಹಾಕ್ಬೇಕು. ಹೌದೌದು. ನಾವೆಲ್ಲೂ ಹೋಗಲ್ಲ, ಬರ್ತೀವಿ ಇಲ್ಲಿಗೆ. ಊಟ ಟೈಮ್ ಕರೆಕ್ಟಾಗಿ ಹೋಗ್ತೀವಿ, ಊಟ ಮಾಡ್ತೀವಿ, ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀವಿ, ತಿರ್ಗಾ ಭಗವದ್ಗೀತೆ ಓದ್ತೀವಿ, ವಾಕಿಂಗ್ ಬಂದು ಮನೆಗೆ ಹೋಗ್ತೀವಿ ಅಷ್ಟೇ. ನಾವು ಬ್ರಾಹ್ಮಣರ ಮನೇಲಿ ಇದ್ವಿ, ನಾವು ಶೂದ್ರರೇ. ಬ್ರಾಹ್ಮಣರು ಅವರು ನಮಗೆ ಕಲಿಸಿರೋ ಪಾಠಗಳು. ಅವರು ನಾವು ಶೂದ್ರರು ತಂದು ಹಾಕ್ಬಿಡ್ತೀವಿ, ಎಷ್ಟು ಚೆನ್ನಾಗಿ ಖರ್ಚು ಮಾಡ್ಕೊ ಏನಾನ ಮಾಡ್ಕೊ ಅಂತ. ಅವ್ರಿಲ್ಲ, 1 kg ಅಕ್ಕಿ ತಂದ್ರೆ ಇದ್ರ ಬೆಲೆ, ಬೆಲ್ಲ ತಂದ್ರೆ ಇದ್ರ ಬೆಲೆ, ಇದು ಒಂದೊಂದು ನಮ್ಮ ಕಿವಿಗೆ ಗೊತ್ತಾಗಿ ಏನೋ ನಾವು ಜೀವನ ನಡ್ಸ್ಕೊಂಡ್ ಬಂದಿದ್ವಿ. ಹೌದು. ನಾವು ಅವಾಗ ಹುಡುಗರು ನಾವು ಕೇಳ್ತಾ ಇದ್ವಿ, ಅದ್ ನೋಡಿ ನಮ್ಗೆ ದೊಡ್ಡವರಾದ್ಮೇಲೆ ನಮ್ಗೆ ಅದು ಬಂದಿತ್ತು. ವಯಸ್ಸಾಯ್ತಾ ಜ್ಞಾನ ಹೆಚ್ಚಾಗುತ್ತೆ ನಮ್ಗೆ. ಇವಾಗ ನೋಡಿ, ನಮ್ಗಿರೋ ಜ್ಞಾನಕ್ಕೂ ನಿಮ್ಗಿರೋ ಜ್ಞಾನಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಿಮ್ದ್ರಲ್ಲಿ ಒಂದು ಕಾಲ್ ಭಾಗ ಗೊತ್ತಿರಲ್ಲ. ಇವಾಗ ನಾವು ದುಡ್ದ್ಬಿಟ್ಟು ಬಂದು ನಾವು ಇಷ್ಟು ದುಡ್ದಿದೀವಿ ಅಂತೇಳಿ ನಾವಿನ್ನ ದುಡಿತಾರ, ನೀವು ದುಡಿತಾ ಇದ್ದೀರ. ನಾನು 25 ವರ್ಷಕ್ಕೆ ನಾನು ಎಷ್ಟು ದುಡಿಬೋದು ಅನ್ನೋದು ಕ್ಯಾಲ್ಕುಲೇಷನ್ ನಿಮಗೆ ನಮ್ಗೆ ಅದಿಲ್ಲ. ದುಡಿಬೇಕು, ಈ ತಿಂಗಳಲ್ಲಿ ದುಡಿಮೆ ಮಾಡಬೇಕು, ಮಕ್ಕಳನ್ನ ಓದಿಸ್ಬೇಕು, ನಾವು ವ್ಯವಹಾರ ಮಾಡಬೇಕು, ಅದ್ರಲ್ಲಿ 10 ರೂಪಾಯಿ ಮಿಕ್ಸಿ ಬ್ಯಾಂಕಲ್ಲಿ ಇಡಬೇಕು. ಹೌದು. ಯಾಕಂದ್ರೆ 10 ರೂಪಾಯಿ ನಮ್ಗೆ ವಯಸ್ಸಾದ್ಮೇಲೆ ಆ 10 ರೂಪಾಯಿ ಕರೀತಂತೆ ನಮ್ಮನ್ನ. ಏನಂತ, ಏಯ್ ಮೂಡ, ನಿನ್ ಕಷ್ಟ ಬಿದ್ದು 10 ರೂಪಾಯಿ ಅಲ್ಲಿ ಇಟ್ಟಿದೆಯಾ, ಎಲ್ಲಾರು ಕೈ ಬಿಟ್ಬಿಟ್ರೆ ನಾನು ಅಲ್ಲಿದ್ದೀನಿ ಬಾರಯ್ಯ ಅಂತ. ಇದು ಎಕ್ಸ್ಪೀರಿಯನ್ಸ್. ಆಮೇಲೆ ಇನ್ನೊಂದು, ಇವಾಗಿನ ಕಾಲದಲ್ಲಿ ನಾನು ನೋಡ್ದಂಗೆ ಕೆಲವು ಮಕ್ಕಳು ವಯಸ್ಸಾದ್ಮೇಲೆ ಅಪ್ಪನ ಎತ್ಕೊಂಡೋಗಿ ಅನಾಥಾಶ್ರಮ ಸೇರಿಸೋ ಜಾಸ್ತಿ ಆಗ್ತಾ ಇದೆ. ಇವಾಗ ನೀವ್ ಹೇಳ್ದಂಗೆ 10 ರೂಪಾಯಿನ ಸೇವ್ ಮಾಡಿ ಇಕ್ಕಿದ್ರೆ ಯಾವ ಮಗನ ಹತ್ರ ಹೋಗೋ ಅವಶ್ಯಕತೆನೇ ಬರಲ್ಲ. 1 ರೂಪಾಯಿದಲ್ಲಿ 60% ಎತ್ಕೊಂಡು ಹೋಗಿ ಹಾಕ್ಬಿಡ್ತಾ ಇದ್ದಾರೆ. 60% 10% ತಂದೆ ತಾಯಿ ಇದನ್ನ 60% ಎತ್ಕೊಂಡು ನಾನು ಸಿಂಪಲ್ ಆಗಿ ಹೇಳಿದೆ ಏನು. ಅದಕ್ಕೋಸ್ಕರ ನಾವು ಮನೆಯಲ್ಲಿನೂ ಅದೇ ತರ ಇರಬೇಕು. ಇವಾಗ ನಾವು ಫ್ಲೈಟಲ್ಲೇ ಹೋಗ್ಬೇಕು ಕಾಶಿಗೆ ಅನ್ನೋದು ಬೇಡ. ನಾವು ಕಾಶಿಗೆ ಹೋಗ್ತೀವಪ್ಪ ಅಂತಂದ್ರೆ, ಅಪ್ಪ ನಾವು ಟ್ರೈನ್ ಬುಕ್ ಮಾಡಿ, ಸರಿಯಪ್ಪ ಅದೇ ಆಗಲಿ. ಅದೇ ಮಕ್ಕಳಿಗೆ ನಾವು ಫ್ಲೈಟಲ್ಲೇ ಹೋಗ್ಬೇಕಯ್ಯ, ನೀನು ಅದೆಲ್ಲನ ತಗೊಂಬ, ನಮ್ಗೆ ದುಡ್ಡು ಕೊಡು ಅಂತಂದ್ರೆ, ಒಂದ್ಸಲಿ ನೋಡ್ತಾನೆ, 2ನೇ ಸಲ ನೋಡ್ತಾನೆ, 3ನೇ ಸಲ ನಮ್ಮ ಅಪ್ಪ ಅಮ್ಮನ ನಮ್ಗೆ ಬೇಡಪ್ಪ, ಯಾವಾಗೂ ನಾವು ಸಾಲದಲ್ಲಿ ಇರ್ಬೇಕಾ. ಅವ್ರಿಗೂ ಹೆಂಡತಿ ಮಕ್ಕಳು ಅವ್ರಿಗೆ ಇದಿರುತ್ತೆ, ಅದನ್ನು ನಾವು ಹತ್ಕೋಬೇಕು. ಇದು ಜೀವನ. ಮಕ್ಳು ಹೆಂಗಿರ್ತಾರೆ, ಅವರು ಪ್ರಾಫಿಟ್ ಎಷ್ಟು, ಅವ್ರ ಖರ್ಚೆಷ್ಟು, ಮನೆಗೆ ಏನ್ ಮಾಡ್ತಾರೆ, ನಾವೆಲ್ಲ ಫಾಲೋ ಮಾಡ್ತೀವಿ. ಹೌದು. ಅದು ಬಿಟ್ಬಿಟ್ಟು ಹೊರೆ ಆಗ್ಬಾರ್ದು. ಅವ್ರಿಗೂ ಹೊರೆ ಆದಷ್ಟು ನಮ್ಮನ್ನ ದೂರ ತಳ್ತಾರೆ.
ಇದು ಜೀವನ. ಇವಾಗ ನಿಮ್ಮ ವಿಡಿಯೋ ನಿಮ್ಮ ಮುಖಾಂತರ ಕೆಲವು ಜನಗಳು ಗೊತ್ತಾಗಲಿ ಅಂತಲೇ ವಿಡಿಯೋ ಮಾಡಿದ್ದು. ಅಯ್ಯೋ ಯಾಕೆಂದರೆ ನಾನು ಸುತ್ತಮುತ್ತ ನೋಡಿದ್ದೀನಿ, ನನಗೆ ಗೊತ್ತಿರೋ ಸರ್ಕಲಲ್ಲೇ ನಿಮ್ಮಷ್ಟು ವಯಸ್ಸಾಗಿಲ್ಲ, ಬಟ್ ತಂದೆ ತಾಯಿ ಬೆಲೆ ಏನು ಅಂತ ಗೊತ್ತಿದೆ. ಹೇಳ್ತಾ ಇರ್ತೀವಿ, ಕೇಳಕ್ಕೆ ಹೋದ್ರೆ ನಿನಗೇನು, ನೀನು ಯಾವನ್ನು, ಈ ಥರ ಮಾತುಗಳು ಬರುತ್ತೆ. ಇನ್ನೊಂದು ನಮ್ಮನ್ನು ನೋಡಿ ಕಲಿಬೇಕು ಬೇರೆಯವರು, ಗೊತ್ತಾಯ್ತಾ? ನಾವು ಅವ್ರಿಗೆ ಬುದ್ಧಿವಾದ ಹೇಳಿ ತಂದೆ ತಾಯಿನ ಯಾರು ನೋಡ್ತಾರೆ? ಹಂಗಲ್ಲ ನಾನು ಹೇಳೋದು. ಅವ್ರು ಇವಾಗ ನೀವು ಹೇಳಿದ್ರೆ ಗೊತ್ತಾ, ಇಷ್ಟೆಷ್ಟು ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತೀವಿ, ನಮಗೆ ಬರ್ತಾಯಿದ್ದು 3 ರೂಪಾಯಿ 4 ರೂಪಾಯಿಲಿ ಉಳಿಸಿ ಮಕ್ಕಳನ್ನ ಓದಿಸಿ ಇಷ್ಟು ಲೆವೆಲ್ಗೆ ಬಂದಿದ್ದೀವಿ ಅಂದರೆ ಅವ್ರ ಆ ಲೆವೆಲ್ ಬರೋಕ್ಕೆ ನೀವು ಕಷ್ಟಪಟ್ಟಿರತ್ತಾನೆ ಬಂದಿರೋದು. 1 ಅವರ್ 2 ಅವರ್ ಓಟಿಗೆ ಇಲ್ಲಿಂದ ಓಡೋಗೇವಿ. ಆ ಓಟಿ ಡಬಲ್ ಬಂದ್ಬಿಡ್ತೆ ನಮಗೆ. ಅಲ್ಲ, ಅವನು ಇಂಜಿನಿಯರ್ ಡಾಕ್ಟರ್ ಮಾಡಿಸ್ಬಿಟ್ಟು ಅವ್ರು ಹೋಗ್ಬಿಟ್ಟು ದುಡ್ಕೊಂಡು ತಂದೆ ತಾಯಿನ ಅನಾಥಾಶ್ರಮ ಹೋದ್ರೆ, ನೀವು ಇಂಜಿನಿಯರ್ ಡಾಕ್ಟರ್ ಆಗ್ಬೇಕಾದ್ರೆ ಅವರು ಕಷ್ಟಪಟ್ಟು ಸರಿ ಇವಾಗ ಇನ್ನೊಂದು, ಇವ್ರು ಇಂಜಿನಿಯರ್ಗಳಾಗ್ಬಿಟ್ರು ಇವರೆಲ್ಲ ಮಾಡ್ತಾರೆ, ಓಕೆ. ಇವರೇ ಹಿಂಗಾದ್ರೆ ಇನ್ನು ಅವ್ರ ಹೊಟ್ಟೆ ಲೋಟ ಮಕ್ಕಳು ಇನ್ನೂ ಅಡ್ವಾನ್ಸ್ ಆಗ್ಬಿಟ್ಟಿರ್ತಾರಲ್ಲ ಅವರು ನೋಡಲ್ಲ. ಇವಾಗ ನಮ್ದ್ರಲ್ಲೂ ಇಂಜಿನಿಯರ್ ಇಲ್ಲ, ಅವ್ರವ್ರಲ್ಲೂ ಒಬ್ಬೊಬ್ರು ನಮ್ಮ ತಾತ ನಮ್ಮ ಅಜ್ಜಿ ಇದ್ದಾರೆ ಅಂದ್ರೆ ಅವ್ರಿಗೆ ಪ್ರೀತಿ ವಿಶ್ವಾಸ ಇರ್ತಾರೆ. ಅದೇ ಹೇಳ್ತಾರೆ, ಒಂದು 10% ಇದಾರೆ ಅಷ್ಟೇ ನನ್ಗೆ ನೋಡ್ದಂಗೆ. ಇವಾಗ ತಂದೆ ತಾಯಿ ನೋಡಿದವರು ಅದೆಲ್ಲ ನಿಮ್ ಕಾಲಕ್ಕೆ ಹೋಯ್ತು. ಮಕ್ಕಳನ್ನ ನೋಡ್ದಿದ್ರೆ ಕೂಡ ಮೊಮ್ಮಕ್ಕಳು ಮಗನ ಉಟ್ಕೊಂತಾನೆ, ಒಬ್ಬೊಬ್ಬರಿಗೆ ಅವ್ನಿಗೆ ಆಸೆ ಹುಟ್ಟುತ್ತೆ. ನಮ್ಮ ತಾತ ನಮ್ಮ ಅಜ್ಜನ ನೋಡ್ಬೇಕಂದು ಅವ್ರ ಅಪ್ಪ ಅಮ್ಮಗಿರಲ್ಲ, ಅವ್ರಿಗೆ ಇರ್ತದೆ. ಹೌದು, ಕಲಿಯುಗ ಇದು ಹಂಗೂ ಆಗಿದೆ. ಏನೋ ಇದು ಜೀವನ. ಈ ಜೀವನದಲ್ಲಿ ತುಂಬಾ ದೊಡ್ಡ ಸಮುದ್ರ ಈಜ್ಬಿಡ್ಬೋದಂತೆ. ಈ ಸಂಸಾರದಲ್ಲಿ ನಾವು 35 ಜನ ಇದ್ವಿ, ಮೇಂಟೆನೆನ್ಸ್ ಮಾಡಿದೀನಿ 35 ಜನಕ್ಕೆ. ಇಬ್ಬರನ್ನ ಮೇಂಟೈನ್ ಮಾಡಕ್ಕಾಗತ್ತಾ? ಇವಾಗೆಲ್ಲ ಇನ್ನೊಂದು, ಅವಾಗ 10 ಜನ 15 ಜನ ಮಕ್ಕಳು ಇದ್ರು, ಇವಾಗ ಒಬ್ರನ್ನ ಸಾಕಕ್ ಆಗ್ತಾ ಇಲ್ಲ. ಒಬ್ರನ್ನ ಸಾಕದಲ್ಲ, ಅವ್ರು ಸ್ಕೂಲ್ ಕಳ್ಸಕ್ ಆಗ್ತಿಲ್ಲ, ಫೀಸ್ಗಳು ಕಟ್ಟಕ್ ಆಗ್ತಿಲ್ಲ. ಸ್ಕೂಲ್ ಕಳ್ಸ್ಬೇಕಂತೆ 2-3 ಲಕ್ಷ 4 ಲಕ್ಷ ಬೇಕು. ಅದು ಇನ್ನು ಅವ್ನು LKG, ಇನ್ನು ಅವ್ನ ಅಲ್ಲಿ ಓದಿಸ್ಬೇಕಂದ್ರೆ, ಇನ್ನು ಡಿಗ್ರಿ ಮಾಡಿಸ್ಬೇಕು ಅಂದ್ರೆ. ನಮ್ಮ ಮಗನ್ಗೆ ನಾನು ಓದಿಸಿದ್ದ ಅವಾಗ ಕಾಲೇ 50 ರೂಪಾಯಿ ಫೀಸು. 50 ರೂಪಾಯಿ ಫೀಸು ಪ್ರೈವೇಟ್ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ 50 ರೂಪಾಯಿ. ಇವಾಗ ಅದೇ ಸ್ಕೂಲಲ್ಲಿ 5,000 ರೂಪಾಯಿ ಆಗಿದೆ. 5,000 ರೂಪಾಯಿ ಆಗಿದೆ ಫೀಸು. ಇನ್ನೊಂದೇನು ಗೊತ್ತಾ, 1 ಲಕ್ಷ. ನಾನು ಡಬಲ್ ಡಿಗ್ರಿ ಓದಿರೋದು. ನಾನು ಡಬಲ್ ಡಿಗ್ರಿವರೆಗೂ ಒಂದು 6 ಲಕ್ಷ ಖರ್ಚು ಮಾಡಿರ್ಬೋದು. ಹೌದೌದು, 6 ಲಕ್ಷ ಖರ್ಚು ಮಾಡಿರ್ಬೋದು. ಇವಾಗ ಬರೀ ಅವ್ನು 2nd ಸ್ಟ್ಯಾಂಡರ್ಡ್ ಇಲ್ಲ 10th ಸ್ಟ್ಯಾಂಡರ್ಡ್ಗೆ 3 ರಿಂದ 4 ಲಕ್ಷ ಕಟ್ಟಬೇಕು, ಅದು 1 ವರ್ಷಕ್ಕೆ. ಹೌದು, ನಾನು ಅವ್ರು 2 ವರ್ಷ ಕಟ್ಟೋದ್ರಲ್ಲಿ ಇಡೀ ಎಜುಕೇಷನೇ ಕಂಪ್ಲೀಟ್ ಮಾಡಿದ್ವಿ. ಇನ್ನೊಂದು, ಇವಾಗ ಯಾರು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಲ್ಲ. ನಾವು 10th ವರೆಗೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ವಿ. ಅದೇ ಸರ್, ಈ 10th ಓದಿದೆಯಲ್ಲ, ಗೌರ್ಮೆಂಟ್ ಸ್ಕೂಲ್ಗೆ ಹೋಗಲ್ಲ. 10th ವರೆಗೂ ಓದಿದಿರಲ್ಲ, ಅದು ನಿಮಗೆ ಲೈಫ್ ಲಾಂಗ್ ಊಟ ಸಿಗುತ್ತೆ. ಯಾಕೆ ಹೇಳು? ನಾನು ನಮ್ಮ ಅಪ್ಪ ಅಮ್ಮ ಗೌರ್ಮೆಂಟ್ ಸ್ಕೂಲ್ಗನ ಕಳಿಸಿ ನನ್ನ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ಅಲ್ಲಲ್ಲ, ಅಲ್ಲಿವರೆಗೂ ಗೌರ್ಮೆಂಟ್ ಸ್ಕೂಲು, ಅದಾದ್ಮೇಲೆ ನಾವು ಯಾವ ಕಾಲೇಜ್ ಕೇಳ್ತೀವಿ ಅಲ್ಲೇ ಕಳಿಸಿದಾರಲ್ಲ. ಅಲ್ಲ ಹೇಳೋದು, ಯಾಕಂದ್ರೆ SLC ವರೆಗೂ ಅದು ಇದಾದ ತಕ್ಷಣನೇ ನಿಮ್ಮ ಬ್ರೈಂಡ್ ಅಂದ್ರೆ ಮೈಂಡ್ ಚೇಂಜ್ ಆಗುತ್ತೆ. ಅಲ್ಲ, ಇವಾಗ ಏನೇನು ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನಾವು ಓದ್ರಲ್ಲಿ ಕನ್ನಡ ಬುಕ್ದಲ್ಲಿ ಆಲ್ಮೋಸ್ಟ್ ಎಲ್ಲಾ ಬಂದ್ಬಿಡುತ್ತೆ ಸ್ಟೋರಿಗಳು. ಈ ಭಗವದ್ಗೀತೆಯಲ್ಲಿ ಗೀತೆಯಲ್ಲಿ ಕೆಲವು ಪದ್ಯಗಳಿರ್ಬೋದು, ಸ್ಟೋರಿಗಳಿರ್ಬೋದು, ಎಲ್ಲ ಬಂದ್ಬಿಡುತ್ತೆ. ಅದೇ ಇಂಗ್ಲಿಷ್ ಮೀಡಿಯಂ ಹೋಗಿ ಏನಿರುತ್ತೆ? ಏನಿಲ್ಲ, ಸಿಲೆಬಸ್ಸೇ ಚೇಂಜ್. ಅದು ಇವಾಗ ಬಿಡಿ, ಅವಾಗಾದ್ರೂ ಪರವಾಗಿಲ್ಲ, ಸೇಮ್ ಇರೋದು. ಇವಾಗ ಬರ್ತಾ ಚೇಂಜ್ ಮಾಡಿಬಿಟ್ಟಿದೆ. ಇಂಟರ್ನ್ಯಾಷನಲ್ ಸಿಲೆಬಸ್ ಅಂತೆ, ಸ್ಟೇಟ್ ಅಲ್ಲ ಇಂಟರ್ನ್ಯಾಷನಲ್. ಇವಾಗ ಹಿಸ್ಟ್ರಿಗಳು ಎಲ್ಲ ಹೋಯ್ತು. ಅಲ್ಲ, ನಂದೇ ಒಂದು ಘಟನೆ ಹೇಳ್ತೀನಿ. ನಾನು SLC ಆಗಿರೋದು. SLC ಆದ್ಮೇಲೆ ನಮ್ಗೆ ಊಟಕ್ಕಿಲ್ಲ ಮನೆಯಲ್ಲಿ. ಅವಾಗ ಬ್ರಾಹ್ಮಣರ ಮನೆಯಲ್ಲಿದ್ದೆ, ಅವ್ರಿಗೂ ಕಷ್ಟನೇ ಇದ್ರೆ, ನೀವನ್ಗೆ ಏನಾನ ಒಂದು ಕೆಲಸ ಕೊಟ್ಟಿಸ್ಬಿಡಪ್ಪ ಅಂತ 500 ಮಗನಿಗೆ ಹೇಳಿದ್ರು. ಅವರೆಲ್ಲ ಹೋಗ್ತಾ ಇದ್ರು. ನಾನು ಅವ್ರ ಜೊತೆಲಿ 1 ವಾರ ಏನು ಸೈಕಲಲ್ಲಿ ಕೂತ್ಕೊಂಡವ್ರು. 1 ವಾರ ಆದ್ಮೇಲೆ, ನಿನ್ನಿಷ್ಟಪ್ಪ, ಕೆಲಸ ಕೊಡ್ಸಿದ್ದೀನಿ, ಅವ್ರನ್ನ ಕೇಳಕ್ಕಾಗತ್ತಾ? ಆಗಲ್ಲ. ನಡ್ಕೊಂಡು 1 ವರ್ಷ ಸ್ವಾಮಿ, ಇಲ್ಲಿಂದ ಗಡೆ ಚೇರ್ಪಳೆ ಎಲ್ಲಿದೆ, ಹೌದು, ನಡ್ಕೊಂಡ್ ಬಂದಿದೀವಿ. ಅವಾಗ ನಮ್ಮ ಜೀವನ ಹೇಗಿದೆ? ಹೌದು ಅಲ್ವಾ? ಅದಕ್ಕೆ ಮಾರ್ಗ ತೋರಿಸಿದ್ರು ಅವರು, ನಮ್ಗೆ ಅದೇ ತೃಪ್ತಿ ಆಯ್ತು. ಹೌದು. ಅದು ಆಮೇಲೆ 5 ವರ್ಷ ಅಲ್ಲೇ ಕಂಪ್ನಿಲಿ ಕೆಲಸ ಮಾಡಿ, ಪ್ರಪಂಚ ವಿಶಾಲವಾಗಿದೆ, ಅಲ್ಲೇ ಇರಬಾರ್ದು ಅಂತ ಬೇರೆ ಕಡೆ ಹೋಗಿ, ಅಲ್ಲಿ ಒಂದು ಓನರೇ ನಮ್ಗೆ ಹೆಲ್ಪ್ ಮಾಡಿದ್ರು. ನೀನು 5 years ಎಕ್ಸ್ಪೀರಿಯನ್ಸು ಮತ್ತೆ SLC ಪಾಸ್ ಆಗಿದ್ರೆ 25 ವರ್ಷ
ಒಳಗಡೆ ಇದ್ರೆ ITI ಕಟ್ಬೋದಯ್ಯ ನೀನು. ಹಾಂ ಅವಾಗ ಮಿಷನಿಸ್ಟ್ಗೆ ಕಟ್ಟಿದೆ, ಹಾಂ ಅಲ್ಲಿ ಆಲ್ಡೇರಿ ಇದೆಯಲ್ಲ ಹಾಂ ಹಾಂ ಅಲ್ಲಿ. ಹಾಂ ಅವಾಗ ಅದು ಇನ್ನ ಎಕ್ಸಾಮ್ ಹೋಗಿಲ್ಲ, ಅವಾಗ ಬೇರೆ ಕಡೆ ನನಗೆ ಕೆಲಸ ಸಿಕ್ತು. ಹ್ಞೂ ತಿರ್ಗಿ ಮತ್ತೆ 3 ತಿಂಗಳು ಇವರು ಕಂಪ್ನಿಯಲ್ಲಿ ನಮ್ಗೆ ಹೆಲ್ಪ್ ಮಾಡಿದಾರೆ. ಸರ್ ನನ್ ದುಡ್ಡು ಕಾಸು ಬೇಡ, ಬೇರೆಯವ್ರಿಗೆ ಆ ಕೆಲಸ ಎಲ್ಲ ಕಳಿಸ್ಬಿಟ್ಟು ನಾನು ಹೋಗ್ತೀನಿ ಅಂತ 3 ತಿಂಗಳು ಶಿಫ್ಟ್ ಅಲ್ಲಿ ಮಾಡೋದು, ಆಮೇಲೆ ಇಲ್ಲಿ ಬರೋದು, ಆ ಥರ ಎಲ್ಲ ಮಾಡಿದ್ದೀರಾ. ಅದಕ್ಕೆ ನೀವು ಇವತ್ತು ಹಿಂಗಿರೋದು, ಆರಾಮಾಗಿದ್ದೀರಾ. ಇನ್ನೂ ನೋಡಿ ಎಷ್ಟು ಗಟ್ಟಿಗಿದ್ದೀರಾ, ಆರಾಮಾಗಿದ್ದೀರಾ. ಅಲ್ಲಲ್ಲ ಅಂದ್ರೆ ಯಾರಿಗೂ ತೊಂದರೆ ಮಾಡಬಾರ್ದು. ಇವಾಗ ನಮ್ಮ ಆ ಕಂಪ್ನಿಯಲ್ಲಿ ನಾವು 36 ವರ್ಷ ಒಂದೇ ಕಂಪ್ನಿಯಲ್ಲಿ ಮಾಡಿದ್ವಿ. ಅಲ್ಲಿ ಇಂಜಿನಿಯರ್ಗಳೆಲ್ಲ ನಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊಂಡವ್ರು. ಯಾಕೆ ಹೇಳು, ನಾವೇನ್ ಮಾಡ್ತೀವಿ, ನಾವು ಎಕ್ಸ್ಪ್ಲೇನ್ ಏನ್ ಮಾಡ್ತೀವಿ ಅದೆಲ್ಲ ನೋಟ್ ಮಾಡ್ಕೊಂಡವ್ರು ಅವರು ಬೆಳೆಯೋದಿಕ್ಕೆ. ನಾನು ಇಂಜಿನಿಯರು, ಇವನು SLC ಓದಿದ್ದಾನೆ. ಅಲ್ಲ ಇನ್ನೊಂದು ಏನು ಗೊತ್ತಾ, SLC ಓದಿರೋರ್ಗಿರೋ ನಾಲೆಡ್ಜ್ ಒಂದು ಇಂಜಿನಿಯರ್ ಓದೋನೇ ಇಲ್ಲ. ನೀವು ಹೇಳಿದ್ರಿ ಗೊತ್ತಾ, ನಾನು ITI ಮಾಡಿದ್ದೀನಿ ಅಂತ ಹೇಳಿದ್ರೆ, ನಿಮ್ಗಿರೋ ನಾಲೆಡ್ಜ್ ನಮ್ಗಿಲ್ಲ. ಅದಕ್ಕೋಸ್ಕರನೇ ನಾವು ಅದನ್ನ ನೋಡಿ ಅದು ನಾವು ಓದಿದ್ದಕ್ಕೆ ಮಕ್ಕಳನ್ನು ಓದಿಸ್ತೀವಿ. ಅಣ್ಣ ತಮ್ಮಂದ್ರ ಮಕ್ಕಳನ್ನೆಲ್ಲ ಓದಿಸಿದ್ದೀನಿ, ನನ್ನ ಮಕ್ಕಳು ಒಬ್ಬರು. ಇವಾಗ ಆ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಅಣ್ಣ ತಮ್ಮದಿರ ಮಕ್ಕಳು ನಮ್ಮ ಮಕ್ಕಳು ನೋಡ್ತಾ. ಇವಾಗ ಹೆಂಗ್ ಗೊತ್ತಾ, ನಾವು ಸಪ್ರೇಟ್ ಹೋಗ್ಬೇಕು. ನನ್ಗೊಂದು ಮಗು ಆಯ್ತಾ, ಅವ್ರು ಸಪ್ರೇಟ್, ನಾವು ಸಪ್ರೇಟ್. ಅವ್ರಿಗೆ ಬಾಂಡಿಂಗೇ ಇಲ್ಲ ಇವಾಗ ಮಕ್ಳಿಗೆ. ನೋಡಿ ಇನ್ನ ಒಂದು 4 ಎಕರೆ ಜಮೀನ್ ಇದೆ ಇಲ್ಲಿ ನಮಗೆ, ಕೋಟ್ಯಾಂತರ ರೂಪಾಯಿ. ಇವಾಗ ಮಾಡಿ ಇಡೋವಾಗ ಎಷ್ಟು ಬಾಧೆ ಬಿದ್ದಿದ್ದೀರಾ. ಇವಾಗ ಕೋಟ್ಯಾಂತರ ರೂಪಾಯಿ. ಇವಾಗ ಮೊದ್ಲು ಹೆಂಗಿತ್ತು ಹಳ್ಳಿ, ಇವಾಗ ಹೆಂಗಾಗಿದೆ ಡೆವಲಪ್ಮೆಂಟ್, ಅದನ್ನೇ ಹೇಳೋದು. ಅದಕ್ಕೋಸ್ಕರ ನಾವು ದೇವರು ಏನೋ ಒಂದು ಊಟಕ್ಕೆ ಕೊಟ್ಟಿದ್ದಾನ ಅಷ್ಟು.